ಲೋಕಸಭಾ ಫಲಿತಾಂಶದ ರಾಜ್ಯದ ಮೇಲಿನ ಪರಿಣಾಮಗಳಲ್ಲಿ 4ನೇ ಸಾಧ್ಯತೆಯನ್ನ ನಾವು ಸ್ಕ್ರೀನ್ ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ 8ಕ್ಕಿಂತ ಕಡಿಮೆ ಸ್ಥಾನಗಳು ಬಂದರೆ ಗ್ಯಾರಂಟಿ ವರ್ಕ್ ಆಗಿಲ್ಲ ಅಂತ ಶಾಸಕರು ಅಭಿವೃದ್ಧಿಗೆ ಹೆಚ್ಚು ಹಣ ಕೊಡಿ ಅಂತ ಒತ್ತಡ ಹಾಕಬಹುದು. ಸದ್ಯಕ್ಕೆ ಅಭಿವೃದ್ಧಿಗೆ ಹಣ ಇಲ್ಲ, ಸೈಲೆಂಟ್ ಆಗಿರಿ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಈ ಹಿಂದೆ ಹೇಳಿತ್ತು. ಇದಾದ ಮೇಲೆ ಇನ್ನು ಗ್ಯಾರಂಟಿ ವರ್ಕ್ ಆಗಿಲ್ವಲ್ಲ, ನಮಗೆ ಅಭಿವೃದ್ಧಿಗಾದ್ರೂ ಚರಂಡಿ ಮುಚ್ಚಿಸೋದಕ್ಕೆ, ರೋಡ್ ಹಾಕ್ಸೋದಕ್ಕೆ ಒಂದಷ್ಟು ದುಡ್ಡು ಕೊಡಿ ಅಂತ ಶಾಸಕರು ದುಂಬಾಲು ಬೀಳಬಹುದು. ಸೋಲಿಗೆ ಹೊಣೆ ಸಿದ್ದರಾಮಯ್ಯನವರದ್ದು, ಡಿಕೆಶಿಯದ್ದು ಅಂತ ಫೈಟ್ ಶುರುವಾಗುತ್ತೆ. ಆ ಕ್ಷೇತ್ರಗಳ ಮೇಲೆ ವಿಂಗಡಣೆ ಆಗುತ್ತೆ. ಯಾವ್ಯಾವ ಕ್ಷೇತ್ರಗಳನ್ನ ಗೆದ್ದುಕೊಂಡ್ರು, ಯಾವ್ಯಾವ ಕ್ಷೇತ್ರಗಳನ್ನ ಕಳ್ಕೊಂಡ್ರು, ಅದರ ಮೇಲೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಯಾವುದೇ ಬದಲಾವಣೆಗೆ ಕೈ ಹಾಕಿದ್ರೂ ಕಷ್ಟ ಅನ್ನೋ ಪರಿಸ್ಥಿತಿ ಬರಬಹುದು. ಈಗ ಏನೇ ಬದಲಾವಣೆ ಮಾಡಕ್ ಹೋದ್ರು, ಸಚಿವರನ್ನ ಬದಲಾವಣೆ ಮಾಡಕ್ ಹೋದ್ರು, ಸಿಎಂ ಸ್ಥಾನದ ಬದಲಾವಣೆ ಮಾಡಕ್ ಹೋದ್ರು ಕೂಡ ಅದರ ಇಂಪ್ಯಾಕ್ಟ್ ನೆಗೆಟಿವ್ ಆಗಿರುತ್ತೆ. ಸದ್ಯಕ್ಕೆ ತಣ್ಣಗಿದ್ದು ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬರಬಹುದು. ಇದರಿಂದ ಬಿಜೆಪಿ ಮತ್ತು ಜೆಡಿಎಸ್ ಸ್ವಲ್ಪ ನಿರಾಳರಾಗಬಹುದು. ಅಲ್ಲಿ ಶಾಸಕರನ್ನ ಸೆಳೆಯುವ ಪ್ರಯತ್ನ, ಒಡೆಯುವ ಪ್ರಯತ್ನ ಕಾಂಗ್ರೆಸ್ ಕೂಡ ಕೈ ಹಾಕೋದು ಸಾಧ್ಯತೆಗಳು ಕಡಿಮೆ ಇದೆ. ಮೊದಲಿಗೆ ರವೀಂದ್ರ ರೇಷ್ಮೆ ಅವರಿಂದಲೇ ನಾನು ತಗೊಳ್ತೀನಿ. ಸರ್, ಒಂದು ವೇಳೆ 8ಕ್ಕಿಂತ ಕಡಿಮೆ ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿದ್ದೇ ಆದಲ್ಲಿ ಇದರ ಇಂಪ್ಯಾಕ್ಟ್ ಏನಾಗಬಹುದು ಸರ್? ಅಂಡ್ ಡಿ.ಕೆ. ಶಿವಕುಮಾರ್ ಅವರ ರೀಜನ್ ನಲ್ಲಿ ಅವರೆಷ್ಟು ಸ್ಥಾನಗಳನ್ನ ಗೆದ್ದುಕೊಂಡಿರ್ತಾರೆ, ಸಿದ್ದರಾಮಯ್ಯ ಅವರು ಉತ್ತರ ಕರ್ನಾಟಕ, ಇವೆಲ್ಲವೂ ಕೂಡ ಅದಾದ ಮೇಲೆ ಚರ್ಚೆಗಳು. ಆದ್ರೆ ಇದರ ಇಂಪ್ಯಾಕ್ಟ್ ಹೆಂಗಿರುತ್ತೆ 8ಕ್ಕಿಂತ ಕಡಿಮೆ ಅನ್ನೋದಾದ್ರೆ? ಮೊದಲು ಇದರ ಇಂಪ್ಯಾಕ್ಟ್ ಆಗೋದು ಈ ಗ್ಯಾರಂಟಿ ಯೋಜನೆಗಳ ಮೇಲೆನೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಯಾವ ಅರ್ಥಶಾಸ್ತ್ರೀಯ ತರ್ಕವೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಾವೆಲ್ಲ ಸಾಂಪ್ರದಾಯಿಕವಾಗಿ ಒಂದು ಆರ್ಥಿಕ ವ್ಯವಸ್ಥೆ, ಆರ್ಥಿಕ ನೀತಿ ಅಂತಂದರೆ ದುಡಿಮೆ, ಉತ್ಪಾದನೆ ಮತ್ತು ಸಂಪಾದನೆ, ಈ ಮೂರೂ ಪ್ರಕ್ರಿಯೆಗಳಿಗೆ ಅವಿನಾಭಾವ ಸಂಬಂಧ ಇದೆ. ಅದನ್ನು ಕಳಿಸಿಬಿಟ್ರೆ ಏನಾದೀತು? ಆಮೇಲೆ ಇವ್ರು ಕೊಡ್ತಿರೋ ವ್ಯಾಖ್ಯಾನಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಶಕ್ತಿ ಯೋಜನೆ ಜಾರಿಗೆ ತಂದಾಗಿಂದ ಪ್ರಯಾಣ ಮಾಡಿರೋ 210 ಕೋಟಿ ಮಹಿಳಾ ಪ್ರಯಾಣಿಕರಿಗೆ ವಿತರಿಸಲಾದ ಉಚಿತ ಟಿಕೆಟ್ಗಳ ಮೌಲ್ಯ 5,096 ಕೋಟಿ ಅಂತ ಮೊನ್ನೆ ಮುಖ್ಯಮಂತ್ರಿ ಹೇಳಿದರು. ಆ ಉಚಿತ ಟಿಕೆಟ್ಗಳಿಗೆ ಯಾವ ಮೌಲ್ಯ ಇರುತ್ತೆ ಹೇಳಿ? 5,096 ಕೋಟಿ ನಷ್ಟ ಆಗಿದೆ ಸಾರಿಗೆ ನಿಗಮಕ್ಕೆ ಅಂತ ಹೇಳೋದಿಲ್ಲ ಇವರು. ಅದೇ ರೀತಿ ಒಂದು ನಿಮಿಷ ನಾನು ಮಾತಾಡ್ತೇನೆ. 200 ಯೂನಿಟ್ ಉಚಿತವಾಗಿ ಕೊಟ್ಟಿದ್ದರಿಂದ ಅದಕ್ಕೋಸ್ಕರ 7,346 ಕೋಟಿಯನ್ನು ಒದಗಿಸಿದ್ದೇವೆ. ಅಂದರೆ ವಿದ್ಯುತ್ ನಿಗಮಗಳಿಗೆ 2,356 ಕೋಟಿ ನಷ್ಟ ಆಗಿದೆ. ನಷ್ಟ ಅಂತ ಹೇಳ್ತಾ ಇಲ್ಲ ಇವರು. ಅದ್ರ ಮೌಲ್ಯ. ಆಮೇಲೆ ಇನ್ನು 5 kg ಕೊಡ್ಲಿಕ್ಕಾಗದೇ 170 ರೂಪಾಯಿ ನಾವು ಕ್ಯಾಶ್ ಕೊಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ತಿಂಗಳಿಗೆ 671 ಕೋಟಿ ನಾವು ಬದಿಗಿರಿಸ್ಬಿಟ್ಟಿದ್ದೇವೆ. ಮತ್ತೆ 671 ಕೋಟಿ ಹೆಚ್ಚುವರಿ ಹೊರೆ. ಅದನ್ನ ಎಲ್ಲಿಂದ? ಅಕಸ್ಮಾತ್ ಮೋದಿಯವರು ಇದಕ್ಕೆ ಕೈ ಹಾಕಿಬಿಟ್ರೆ, ಅವ್ರ ಕೈಲಿ ರಿಸರ್ವ್ ಬ್ಯಾಂಕ್ ಇದೆ, ಪ್ರಿಂಟಿಂಗ್ ಪ್ರೆಸ್ ಇದೆ, ಇವರೇನೋ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ನಾನು 2 ಲಕ್ಷ ಕೊಡ್ತೀನಿ ಅಂತಂದಾಗ ರಾಜ್ಯ ಸರ್ಕಾರಗಳು ಅವ್ರ ಜೊತೆ ಪೈಪೋಟಿ ಮಾಡ್ಲಿಕ್ಕಾಗುತ್ತಾ? ಅಥವಾ ಅಂಥ ಒಂದು ಆರ್ಥಿಕ ವ್ಯವಸ್ಥೆಯಿಂದ ರಾಷ್ಟ್ರದ ಪರಿಸ್ಥಿತಿ ಏನಾದೀತು? ಅವ್ರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಗೃಹಲಕ್ಷ್ಮಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ, ಮಹಾಲಕ್ಷ್ಮಿ ಆಗಿಬಿಟ್ಟಿದೆ. ರಾಷ್ಟ್ರದಲ್ಲಿ 34 ಕೋಟಿ BPL ಕುಟುಂಬಗಳಿದೆ. 34 ಲಕ್ಷ ಕುಟುಂಬಗಳಿಗೆ ನೀವು 1 ಲಕ್ಷ ಕೊಟ್ಬಿಟ್ರೆ 34 ಲಕ್ಷ ಕೋಟಿ ಅದು ಒಂದೇ ಬಾಬತ್ತಿಗೆ ಹೊರಟೋಗ್ಬಿಡುತ್ತೆ. ಇವತ್ತಿನ ಕೇಂದ್ರ ಸರ್ಕಾರದ ಬಜೆಟಿನ ಗಾತ್ರವೇ 47 ಲಕ್ಷ ಕೋಟಿ. ಅದ್ರ ಹೊರತುಪಡಿಸಿ ಪದವೀಧರರಿಗೂ ಮತ್ತು ಡಿಪ್ಲೊಮಾದ ಅವ್ರಿಗೂ 1 ಲಕ್ಷ ಕೊಡ್ತೀವಿ, ಪ್ಲಸ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ 40 ಲಕ್ಷ ಕೋಟಿ ಖಾಲಿ ಮಾಡಿಬಿಟ್ರೆ ರಾಷ್ಟ್ರ ಎಲ್ಲಿ ಮುಂದುವರಿಯುತ್ತೆ? ಆಮೇಲೆ ಈ ರೀತಿ ಚುನಾವಣೆ ಗೆಲುವಿಗಾಗಿ ಸರ್ಕಾರಿ ಬೊಕ್ಕಸವನ್ನು ಖಾಲಿ ಮಾಡುವಂಥ ನೈತಿಕ ಹಕ್ಕಿದೆಯಾ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ? ಅಕಸ್ಮಾತ್ ಪ್ರಧಾನಮಂತ್ರಿ ಆಗಿರೋರು ಈ ಪೈಪೋಟಿಗೆ ಸೇರ್ಕೊಂಡ್ಬಿಟ್ರೆ ಏನಾದೀತು? ಎಲ್ಲಿ ಉತ್ಪಾದನಾ ಚಟುವಟಿಕೆ ಇರುತ್ತೆ, ಉದ್ಯೋಗ ನಿರ್ಮಾಣ ಇರುತ್ತೆ, ಅಲ್ಲಿ ಸರ್ಕಾರ ಕೊಡಲಿ, ಅನುದಾನ ಕೊಡುತ್ತೆ, ಸಬಲೀಕರಣ ಮಾಡುತ್ತೆ. ಪರೋಕ್ಷವಾಗಿ ಸಬಲೀಕರಣ ಮಾಡೋದು ಬೇರೆ. ನಾವು ಇಷ್ಟು ಅವ್ರು ಬರೀ 2,000 ಹಾಕ್ತೀವಿ, ಇನ್ನು ಮುಂದೆ ನಾವು 2,600 ಕೋಟಿ ಖಟಾಕಟ್ ಅಂತ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋದರೆ ಅದಕ್ಕೆ ಡಿಮಾಂಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಲಾಭಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬೋಗಸ್ ಬಡತನದ ಕಾರ್ಡ್ ತೊಗೊಂಬರೋರು ಸಂಖ್ಯೆ ಜಾಸ್ತಿ ಆಗುತ್ತೋ. ಇಡೀ ರಾಷ್ಟ್ರದ ಜನರ ದುಡಿಮೆಯ ಬಗ್ಗೆ, ದುಡಿಮೆ, ಪರಿಶ್ರಮ, ಸಂಪಾದನೆ ಬಗ್ಗೆ ಮನೋಧರ್ಮ ಬದಲಾಗ್ಬಿಡಲ್ವಾ? ಇದು ಸುಸ್ಥಿರ ಆರ್ಥಿಕ ವ್ಯವಸ್ಥೆಗೆ ಮಾರಕವಾಗಿರುತ್ತೆ. ಖಂಡಿತವಾಗೂ ಮೋದಿ ಮತ್ತು ವಾಪಸ್ ಬಂದರೆ ಇದ್ರ ವಿಚಾರದಲ್ಲಿ ದೊಡ್ಡ ಸಂಘರ್ಷ ಶುರುವಾಗೋಗ್ಬಿಡುತ್ತೆ. ಅನುದಾನ ಹಂಚಿಕೆ, ಆಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ನಿಭಾಯಿಸಲೇಬೇಕು, ಆಬ್ಲಿಗೇಷನ್ ಇದೆ. ಯಾಕಂದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಲ್ಲ ಇನ್ನು. ಯಾಕಂದ್ರೆ ರಾಹುಲ್ ಗಾಂಧಿ ಕೊಟ್ಟ ಮಾತು ಉಳಿಸ್ಕೋಬೇಕಾಗ ಅಕಸ್ಮಾತ್ ಇಂಡಿಯಾ ಮೈತ್ರಿಕೂಟ ಬಂದ್ರೆ ಇನ್ನೂ ಹೆಚ್ಚಿನ ಒತ್ತಡ. 1 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ರೈಟ್. ಮೋಹನ್ ವಿಶ್ವ, 8ಕ್ಕಿಂತ ಕಡಿಮೆ ಸ್ಥಾನಗಳನ್ನು ಪಡೆದ್ರೆ ಗ್ಯಾರಂಟಿಯ ಇಂಪ್ಯಾಕ್ಟ್ ಅಲ್ಲಿ ಆಗಿಲ್ಲ ಅನ್ನೋದಂತೂ ಸ್ಪಷ್ಟ ಆಗತ್ತೆ. ಇದೆಲ್ಲವೂ ಸಾಧ್ಯತೆಗಳನ್ನು ನಾವು ಮಾತನಾಡ್ತಾ ಇದ್ದೀವಿ. ಸೋಲಿಗೆ ಒಳಗಡೆ ಜಗಳ ಶುರು ಆಗಬಹುದು. ಆದರೆ ಒಂದಂತೂ ಹೌದು, ಬಿಜೆಪಿ ಮತ್ತು JDS ಒಂಚೂರು ಉಸಿರಾಡಬಹುದು ಅಂತ ಅನ್ಸುತ್ತೆ. ಅಲ್ಲಿಂದ ಕಾಂಗ್ರೆಸ್ಗೆ ಜಂಪ್ ಆಗೋರು ಅಥವಾ ಸೆಳೆಯೋರು ಎಲ್ಲನೂ ಸ್ವಲ್ಪ ನಿಂತ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ಅಲ್ಲ ಭಾವನಾ, ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಅವರಿಗೆ 135 ಸೀಟ್ ಬಂದಾಗಲೇ ಹೇಳಿದ್ವಿ, ಏನು ಕೇವಲ ಗ್ಯಾರಂಟಿಯಿಂದ ಮಾತ್ರ ಕಾಂಗ್ರೆಸ್ 135 ಬಂದಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೀವು ಹಳೆ ಮೈಸೂರು ಭಾಗದಲ್ಲಿ ನೋಡಿದ್ರೆ ನಾವು ಈ ಸಲ ನಮ್ಮ ವೋಟ್ ಶೇರ್ನ 6-7% ಜಾಸ್ತಿ ಮಾಡ್ಕೊಂಡ್ವಿ. JDS, ಕಾಂಗ್ರೆಸ್, BJP ಸುಮಾರು ಕಡೆ ಟ್ರ್ಯಾಂಗ್ಯುಲರ್ ಫೈಟ್ ಆಗಿದ್ರಿಂದ ಆ ಕಡೆ ಕೆಲವು ಸೀಟ್ಗಳು ಎಕ್ಸ್ಟ್ರಾ ಬಂತು ಅವ್ರಿಗೆ.
ನಾವಲ್ಲಿ ಮುಂಚೆ ವೀಕ್ ಇದ್ವಿ, ಇಲ್ಲ ಅಂತ ಹೇಳಲ್ಲ ನಾವು, ಆಯ್ತಲ್ಲ. ನಾವಲ್ಲಿ ಸಂಘಟನೆ ಚುರುಕುಗೊಳಿಸಿ ನಾವು ಸುಮಾರು ಎಫರ್ಟ್ ಹಾಕಿ 3-4 ವರ್ಷದಿಂದ ಪಕ್ಷನ ಕಟ್ಟಿ ಬೆಳೆಸಿದ್ವಿ ಅಲ್ಲಿ ನಾವು, ಆಯ್ತಲ್ಲ. ಆ ಫ್ಯಾಕ್ಟ್ರು ಇದೆ ಅಲ್ಲಿ. ಅವ್ರು 135 ಕೇವಲ ಗ್ಯಾರಂಟಿಯಿಂದನೇ ಬಂದ್ಬಿಡ್ತು, ಅದರಿಂದ ಮತ್ತೆ MP ಚುನಾವಣೆಯಲ್ಲಿ ಎಕ್ಸ್ಟ್ರಾ ಸೀಟ್ ಬರುತ್ತೆ, ಅದೆಲ್ಲ ಶುದ್ಧ ಸುಳ್ಳು. ಆ ರೀತಿ ನಡೆಯೋದಿಲ್ಲ, ಆಯ್ತಲ್ಲ. ರವೀಂದ್ರ ರೇಷ್ಮೆ ಅವ್ರು ಹೇಳ್ದಂಗೆ ಇವರ ಗ್ಯಾರಂಟಿಗಳಿಂದ ಕಳೆದ 1 ವರ್ಷದಿಂದ ಮಾತುಕತೆ ಚರ್ಚೆ ನಡೀತಿದೆ ಹೊರತು ಅದರಿಂದ ಆಚೆ ಏನಾಗಿದೆ ಒಂದೇ ಒಂದು ಗುದ್ಲಿ ಪೂಜೆ ತೋರಿಸಿ. ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಶಾಸಕ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿದ್ರಲ್ಲ, ಏನ್ ಮಾಡಿದಾರೆ ಕಳೆದ 1 ವರ್ಷಗಳಲ್ಲಿ? ಏನೂ ಮಾಡಿಲ್ಲ ಅವರು. ಒಂದು ಅಭಿವೃದ್ಧಿ ಕಾರ್ಯಗಳೇ ಮಾಡಿಲ್ಲ. ಇದರ ಜೊತೆಗೆ ಅವರೇ ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ. 23-24ರಲ್ಲಿ 85,000 ಕೋಟಿ ಎಕ್ಸ್ಟ್ರಾ ಸಾಲ, 24-25ರಲ್ಲಿ 1,05,000 ಕೋಟಿ ಎಕ್ಸ್ಟ್ರಾ ಸಾಲ. ಅಂದ್ರೆ 2 ವರ್ಷಕ್ಕೆ ಅಧಿಕಾರಕ್ಕೆ ಬಂದು 2 ಲಕ್ಷ ಕೋಟಿ ಹತ್ತತ್ರ ಸಾಲ ಮಾಡಿದ್ದಾರೆ. ಎಲ್ಲೋಯ್ತು ಆ ದುಡ್ಡು? ನಮ್ ಕಣ್ ಮುಂದೆ ಕಾಣಿಸ್ತಾ ಇಲ್ವಲ್ಲ. ಮೋದಿ ಅವರು ಸಾಲ ಮಾಡಿದ್ದಾರೆ ಅಂತಾರಲ್ಲ, ಮೋದಿ ಅವರು ಸಾಲ ಮಾಡಿರೋದಕ್ಕೆ ನಿಮ್ ಕಣ್ ಮುಂದೆ 1000 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೈಗಳು ಕಾಣಿಸ್ತಾ ಇದಾವೆ, 100 ಏರ್ಪೋರ್ಟ್ಗಳು ಕಾಣಿಸ್ತಾ ಇದಾವೆ, ರೈಲ್ಗಳು ಕಾಣಿಸ್ತಾ ಇದಾವೆ, ಹೊಸ ಹೊಸ ಫ್ಯಾಕ್ಟರಿಗಳು ಕಾಣಿಸ್ತಾ ಇದಾವೆ. ಸಿದ್ದರಾಮಯ್ಯನವರು ಕಳೆದ 1 ವರ್ಷದಿಂದ ಮಾಡಿರೋ ಸಾಲದಲ್ಲಿ ಏನ್ ಕಾಣಿಸ್ತಾ ಇದೆ? ಏನು ಕಾಣಿಸ್ತಾ ಇಲ್ಲ. ಜನಕ್ಕೆ ಇದೆಲ್ಲ ಕಾಣಿಸ್ತಾ ಇಲ್ವಾ? ಹಾಗಾದ್ರೆ ಕೇವಲ ಗ್ಯಾರಂಟಿ ನೋಡ್ಕೊಂಡೆ ಓಟ್ ಹಾಕ್ತಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಅದರಿಂದ ಆಚೆಗೂ ಇದೆ, ಆಯ್ತಲ್ಲ. ಇದರಿಂದ ಏನ್ ಅಷ್ಟೊಂದು ಪರಿಣಾಮ ಏನ್ ಬಿದ್ಬಿಡುತ್ತೆ ಅನ್ನೋ ಶುದ್ಧ ಸುಳ್ಳು. ಈಗ ಗ್ಯಾರಂಟಿಗೆ ಎಲ್ಲಿಂದ ಹಣ ಹೊಂದಿಸಿದ್ರು? ಮತ್ತೆ ಮಿಡ್ಲ್ ಕ್ಲಾಸ್ ಜನಗಳ ಮೇಲೆ ಅಥವಾ ಇಂಡಸ್ಟ್ರಿಯಲಿಸ್ಟ್ ಮೇಲೆ ಇವರು ರೇಟ್ ಜಾಸ್ತಿ ಮಾಡಿದ್ದು. ನೀವು ಹೋಗಿ ಇದೇ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು, ದಾಬಸ್ಪೇಟೆ ಆಗ್ಬೋದು, ಇವ್ರು ಹೈಕ್ ಮಾಡಿರೋಂಥ ಕರೆಂಟ್ ರೇಟ್ ಇದೆ ಗೊತ್ತಾ, ಪವರ್ ರೇಟು 2 ಸ್ಲ್ಯಾಬ್ 1 ಡಬಲ್ ಮಾಡಾಕ್ಬಿಟ್ಟಿದ್ದಾರೆ. ಅವ್ರು ಕಟ್ತಾ ಇರೋ ಹಣ ತಗೊಂಬಂದು ಇಲ್ಲಿ ಗ್ಯಾರಂಟಿಗೆ ಹಣ ಉಪಯೋಗಿಸ್ತಾ ಇರೋದು. ಯಾಕೆ ಸ್ಟಾಂಪ್ ವ್ಯಾಲ್ಯೂಯೇಷನ್ ನೀವು ನೋಡಿ, ಮಾರ್ಕೆಟ್ ವ್ಯಾಲ್ಯೂ 1 ಡಬಲ್ ಮಾಡಾಕ್ಬಿಟ್ಟಿದ್ದಾರೆ. ತಿರ್ಗಾ ಲಿಕ್ಕರ್ ಮೇಲೆ ಎಕ್ಸೈಸ್ ಡ್ಯೂಟಿ ಡಬಲ್ ಮಾಡಾಕ್ಬಿಟ್ಟಿದ್ದಾರೆ. ಅಷ್ಟೇ ಯಾಕೆ, ಸಣ್ಣ ಪುಟ್ಟ ನೋಡ್ರಿ 20 ರೂಪಾಯಿ ಕೊಡ್ತಿದ್ದಾರೆ, ಇವತ್ತು 200 ರೂಪಾಯಿ ಕೊಡ್ಬೇಕು ಅಂತ ಕೆಲಸ ಮಾಡಿದ್ದಾರೆ. ಒಂದ್ ಕಡೆ ಜಾಸ್ತಿ ಮಾಡಿ ಇನ್ನೊಂದ್ ಕಡೆ ಕೊಡೋದಕ್ಕೆ ಇವರೇ ಬೇಕಾ? ಎಲ್ಲಿಂದ ದುಡ್ಡು ತರ್ತಾರೆ? ಮಾಡ್ಬಿಟ್ಟು ಎಲ್ಲಿಂದ ದುಡ್ಡು ತರ್ತಾರೆ? ಅದನ್ನೇ ನಾವು ಹೇಳೋದು, ಆರ್ಥಿಕ ಶಿಸ್ತು. ಮಾತೆತ್ತರೆ ಸಿದ್ದರಾಮಯ್ಯನವರು ಅಯ್ಯೋ 13 ಸಲ ಬಜೆಟ್ ಮಂಡನೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? 13 ಸಲ ಸಾಲನೆ ಮಾಡಿರೋದು, ಬೇರೆ ಏನು ಮಾಡಿಲ್ಲ ಅವರು. ಅವ್ರ ಕೊಡುಗೆ ಏನು? ಏನು ಇಲ್ಲ ಅವ್ರ ಕೊಡುಗೆ. ಅವ್ರನ್ನ ನೆನೆಸ್ಕೊಳ್ಳೋ ಅಂತ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಏನು ಅಂತ ಹೇಳ್ಬಿಡ್ಲಿ. ಒಂದೇ ಒಂದು ಹೇಳ್ಬೇಕು ನಾನು. ಅವ್ರು ಪ್ರತಿ ಬಾರಿನೂ ಹೇಳ್ತಾ ಇರ್ತಾರೆ ಎಲ್ಲಾ ಚರ್ಚೆಲ್ಲೂ, ಬಿಜೆಪಿ ಅವರು ಲೋಕಲ್ ನಾಯಕರು ಏನು ಮಾತಾಡಲ್ಲ, ಮೋದಿ ಅವ್ರ ಇಮೇಜ್ ಬಗ್ಗೆ ಆಗ್ಬೋದು, ಮೋದಿ ಅವ್ರ ಕೆಲಸಗಳಿಗೆ ಅಧ್ಯಕ್ಷರು ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರು. ದಯವಿಟ್ಟು ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕಳೆದ 1 ವರ್ಷದಲ್ಲಿ 3 ಅಸೆಂಬ್ಲಿ ಸೆಷನ್ ಆಗಿದೆ, 2 ಬೆಂಗಳೂರಲ್ಲಿ, 1 ಬೆಳಗಾವಿನಲ್ಲಿ. ಅಸೆಂಬ್ಲಿ ಸೆಷನ್ ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು, ತಿರ್ಗಾ ಬೇರೆ ಬೇರೆ ನಾಯಕರು ಯಾವ ರೀತಿ ಮಾತಾಡಿದ್ದಾರೆ ಕೇಂದ್ರದ ಯೋಜನೆಗಳ ಬಗ್ಗೆ, ರಾಜ್ಯದ ಯೋಜನೆಗಳ ಬಗ್ಗೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಗುತ್ತೆ, ಒಂದ್ಸಲಿ ದಯವಿಟ್ಟು ನೋಡಿ ಸರ್. ನೀವು ನೋಡ್ಬಿಟ್ಟು ಆಮೇಲೆ ಅಲಿಗೇಷನ್ ಮಾಡಿ. ಸುಮ್ನೆ ಅವ್ರಿಗೆ ಏನು ಬರಲ್ಲ ನೋಡಿಲ್ಲ ಅಂತ ಅಲಿಗೇಷನ್ ಮಾಡಬೇಡಿ. ಅವ್ರು ಹಿರಿಯ ಪತ್ರಕರ್ತರಿದ್ದಾರೆ, ಹಂಗೆಲ್ಲ ಮಾತಾಡಬಾರ್ದು. ನನ್ನ ಆತ್ಮೀಯ ಸ್ನೇಹಿತರಾದ ಮೋಹನ್ ಅವರು ಮಾತಾಡ್ತಾ ಇದ್ರು, ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ರು. ಏನು ಮಾಡಿದ್ದಾರೆ ಸರ್ಕಾರ 1 ವರ್ಷದಿಂದ ಅಂತೇಳಿ. ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನಮ್ಮ ಸ್ನೇಹಿತರು ಹಿರಿಯ ಪತ್ರಕರ್ತರು ಅಂಕಿ ಅಂಶಗಳ ಅನುಗುಣವಾಗಿ ನಾವು ಎಲ್ಲ ವಿಚಾರಗಳನ್ನು ಜನಗಳ ಮುಂದೆ ಇಟ್ಟತಕ್ಕಂಥ ಪ್ರಶ್ನೆಗಳಲ್ಲಿ 100 ಪ್ರೆಸ್ ಕಾನ್ಫರೆನ್ಸ್ ಪತ್ರಕರ್ತರ ಮುಂದೆ ಈ ವಿಚಾರಗಳನ್ನ ಇಟ್ಟಿದ್ವಿ. ಗ್ಯಾರಂಟಿಗಳ ವಿಚಾರದಲ್ಲಿ 36,000 ಕೋಟಿ ರೂಪಾಯಿನ ಖರ್ಚು ಮಾಡ್ತೀವಿ ಎಂದು ಖರ್ಚು ಮಾಡಿದ್ವಿ. ಯಾವ ಕಾರಣಕ್ಕೋಸ್ಕರ ಮಹಿಳೆಯರು ನಾವು ಇದೆಲ್ಲ ಕೊಟ್ವಿ ಅನ್ನೋ ವಿಚಾರಗಳನ್ನ ಯೋಚನೆ ಮಾಡೋಣ. 5 ಗ್ಯಾರಂಟಿಗಳ ವಿಚಾರನ ಕೇಂದ್ರ ಸರ್ಕಾರ 10 ವರ್ಷಗಳಿಂದ ಬಡವರಾಗಿ ಇನ್ನೂ ಬಡವರಾಗಿ ಮಾಡಿರ್ತಕ್ಕಂಥದ್ದು. ಒಂದು ಗ್ಯಾಸ್ 400 ರೂಪಾಯಿ ಗ್ಯಾಸ್ನ 1000 ರೂಪಾಯಿಗೆ ತಗೊಂಡಿದ್ದ ಕೀರ್ತಿ ಅವ್ರಿಗೆ ಇರ್ತಕ್ಕಂಥದ್ದು. ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದು, ನಿರುದ್ಯೋಗ ಜಾಸ್ತಿ ಆಗಿದ್ದು, ಕೊರೋನಾ ಬಂದಾಗ ಸಂದರ್ಭಗಳು ಭ್ರಷ್ಟಾಚಾರ ಮುಳುಗಿ ಆ ಚಿಕ್ಕಬಳ್ಳಾಪುರ ಶಾಸಕರಿಗೆ ಏನು ಜನ ಬುದ್ಧಿ ಕಲಿಸಿ ಸುಮ್ಮನೆ ಕಲಿಸಿದ್ರು ಅವ್ರಿಗೆ. 34 ಜನ ಚಾಮರಾಜನಗರ ಸತ್ತರೆ 3 ಜನ ಸತ್ತರು ಅಂತ ಹೇಳಿದ್ರು. ಆಕ್ಸಿಜನ್ ಇಟ್ಕೊಳ್ಳದೆ ಇರತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾರೆ. ಅವೆಲ್ಲ ಇರಲಿ, ಅವೆಲ್ಲ ಜನಗಳು ಸಂಕಷ್ಟದಲ್ಲಿ ಇದಕ್ಕೋಸ್ಕರ ಸಿದ್ದರಾಮಯ್ಯನವರು ಒಂದು ಹೊಸ ಕಾನ್ಸೆಪ್ಟ್ನ ತರ್ತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ತಂದು ಜನಗಳಿಗೆ ಒಂದು ಬೇಸಿಕ್ ಇನ್ಕಮ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರು ಕೂಡ ಸ್ವಾಭಿಮಾನದ ಬದುಕು ಕಟ್ಕೋಬೇಕಂತ ಕೊಟ್ಟಾಗ ಹೀಯಾಳಿಸಿ ಮಾತಾಡ್ತಕ್ಕಂಥದ್ದಕ್ಕೆ ಜನ ಉತ್ತರ ಕೊಟ್ಟರು. ಅಸೆಂಬ್ಲಿ ಎಲೆಕ್ಷನಲ್ಲಿ ಪಾರ್ಲಿಮೆಂಟಲ್ಲೂ ಉತ್ತರ ಕೊಡ್ತಾರೆ. ಅದು ಶಕ್ತಿ ಯೋಜನೆಯಲ್ಲಿ 201 ಕೋಟಿಯಷ್ಟು ಟ್ರಿಪ್ಗಳನ್ನು ಯೂಸ್ ಮಾಡಿ ಸಂದರ್ಭ ಮಹಿಳೆಯರಿಗೆ ಸುಮಾರು ನಾವು ಖರ್ಚು ಮಾಡಿರ್ತಕ್ಕಂಥದ್ದು ನಿಖರವಾದ ಮಾಹಿತಿ ಅಂದರೆ 4,857 ಕೋಟಿ ರೂಪಾಯಿಗಳನ್ನು ನಾವು ಶಕ್ತಿ ಯೋಜನೆ ಖರ್ಚು ಮಾಡಿರ್ತೀವಿ. ಅದೇ ರೀತಿ ಅನ್ನಭಾಗ್ಯದಲ್ಲಿ ನಾವು 5,754 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಮೇಡಮ್. ಗೃಹಜ್ಯೋತಿಯಲ್ಲಿ 1.6 ಕೋಟಿ ಕುಟುಂಬಗಳಿಗೆ ನಾವು ಇದು ಎಲೆಕ್ಟ್ರಿಸಿಟಿ ಕೊಟ್ಟಿರ್ತಕ್ಕಂಥದ್ದು. ನಾವು ಕೊಟ್ಟಿರೋದು ಯಾರಿಗೆ ಅಂದರೆ ಆ ಜನಗಳು. ಇವ್ರ ಲೆಕ್ಕದಲ್ಲಿ ಏನು ಗೊತ್ತಾ, ಟ್ಯಾಕ್ಸ್ ಕಟ್ತಾರಂದರೆ ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಮಾತ್ರ ಟ್ಯಾಕ್ಸ್ ಅಂತ ಹೇಳ್ಕೊಂಬಿಟ್ಟಾರೆ. ಪಾಪ ಬಡವರು ಕೂಡ ಒಂದು ಟೂತ್ ಪೇಸ್ಟ್ ತಗೊಂಡ್ರು ಕೂಡ
GST ಕಟ್ತಾರೆ. ಅವರು ಕೂಡ ಕಷ್ಟಕಾಲದಲ್ಲಿ ಅವ್ರ ಜೊತೆ ನಿಲ್ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಯ್ಕೆ ಆಗಿರೋ ಸರ್ಕಾರದ ಆದ್ಯ ಕರ್ತವ್ಯ, ಆ ಕರ್ತವ್ಯವನ್ನು ಮಾಡಿದ್ವಿ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಟ್ಟು ಮುಗಿಸ್ತೀನಿ ಮೇಡಮ್, 2,000 ರೂಪಾಯಿ ಹೆಣ್ಮಕ್ಳು ಸ್ವಾಭಿಮಾನದ ಬದುಕು ಕಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು 2,000 ರೂಪಾಯಿ ಅವ್ರು ಕೊಟ್ಟಿದ ತಕ್ಷಣ ಇಷ್ಟೊಂದು ಹೀಯಾಳಿಸಿ ಮಾತಾಡ್ತಕ್ಕಂಥ ಸರಿ ಇಲ್ಲ ಅನ್ನೋ ಮಾತು ಹೇಳ್ತೀನಿ. ಅವ್ರು ಹೇಳ್ತಾ ಇದ್ರಲ್ಲ 2 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರು ಅಂತೇಳಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, 187 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮಾಡಿರೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಮೋಹನ್ ಅವರ ಪಾರ್ಟಿ ಅಂತ ಮಾತಾಡಿದ್ವಿ. ಕೊಡ್ತಿದ್ದಾರೆ ಏನೇನಾಗಿದೆ ಅಂತ ನೀವು ಲಿಸ್ಟ್ ನಿಮ್ಮ ಏರ್ಪೋರ್ಟ್ಗಳು ಪೋರ್ಟ್ಗಳು ಯಾರಿಗೆ ಕಟ್ಟಿ ಯಾರಿಗೆ ಕೊಡ್ತಾ ಇದ್ದೀರಾ? ಖಾಸಗಿಯವರು ಕೊಡ್ತಾ ಇದ್ದೀರಾ, ಅದಾನಿಗೆ ಅಂಬಾನಿ ಕೊಡ್ತಾ ಇದ್ದೀರಾ, ತಿರ್ಗಿ ಹೇಳ್ಬೇಕಾ? ಈಗ ಅದಾನಿ ಅಂಬಾನಿಗೆ ಹೋದ್ರೆ ಮತ್ತೆ ನಿಮ್ಮ ಸರ್ಕಾರ ಇರೋ ರಾಜ್ಯಗಳು ಕರ್ನಾಟಕ ಸೀಮಿತವಾಗಿ ಹೇಳ್ಬೇಕಾದ್ರೆ ಬೊಮ್ಮಾಯಿ ಅವರು ಸರ್ಕಾರ ನಡೆಸಬೇಕು ಸಂದರ್ಭದ ಅವ್ರು ಹೇಳಿದ್ರು, ನಾನು 75,000 ಕೋಟಿ ರೂಪಾಯಿಗಳನ್ನ ಸಾಲ ಮಾಡ್ತೀನಿ ಅಂತ. ಕೇವಲ 16,000 ಕೋಟಿಗಳು ಮಾತ್ರ ನಾವು ಎಕ್ಸ್ಟ್ರಾ ಮಾಡ್ತೀವಿ ಅಂತ ಬಿಡಬೇಕಾಗ್ತದೆ. ಬೊಮ್ಮಾಯಿ ಅವರೇ ಡಿಕ್ಲೇರ್ ಮಾಡಿದ್ರು ಬಜೆಟ್. ಕಾಂಗ್ರೆಸ್ ಸರ್ಕಾರದ ಹನಿಮೂನ್ ಪೀರಿಯಡ್ ಮುಗಿದಿದೆ. ಈಗ 2 ಎಲೆಕ್ಷನ್ ಗಳನ್ನ ಗೆಲ್ಲಲೇಬೇಕಾಗಿತ್ತು, ಗ್ಯಾರಂಟಿಗಳನ್ನ ಕೊಟ್ಟು ವಿಧಾನಸಭಾ ಲೋಕಸಭಾ ಎಲೆಕ್ಷನ್ ಗೆಲ್ಲಬೇಕಾಗಿತ್ತು. ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡೆಲ್ಲಿಂದ ಹೊಂದಿಸ್ತೀರಿ, ರಸ್ತೆ ಮಾಡೋದಕ್ಕೆ ದುಡ್ಡೆಲ್ಲಿಂದ ಹೊಂದಿಸ್ತೀರಿ, ಚರಂಡಿ ವ್ಯವಸ್ಥೆ ಸರಿ ಮಾಡೋದಕ್ಕೆ ಎಲ್ಲಿಂದ ವ್ಯವಸ್ಥೆ ಹೊಂದಿಸ್ತೀರಿ. ನಾವು ರಿಯಲ್ ಟಾಸ್ಕ್ ಬಿಗನ್. ಈಗ ಸರಿಯಾದ ರೀತಿಯಲ್ಲಿ ಸವಾಲು ಶುರುವಾಗುತ್ತೆ. ವಾಪಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.